ದೀಕ್ಷಾ ಒಬ್ಬ ಜಂಗಲ್ ನೋಡಿ ಫ್ರೆಂಡ್ಸ್, ಎಲ್ಲ ಮುಗೀತು ಅಡುಗೆ. ಸಾಕಾಯಿತು ಮಾಡೋಷ್ಟರಲ್ಲಿ. ನೋಡಿ, ಹೆಸರು ಬೇಳೆ ಮಾಡಿದ್ದೀನಿ. ಹೆಸರು ಬೇಳೆ ನೋಡಿ ಫ್ರೆಂಡ್ಸ್, ಈ ಥರನೇ ನಾವು ಮಾಡೋದು ಹೆಸರು ಬೇಳೆ. ಇದಕ್ಕೆ ಕ್ಯಾರೆಟ್ ಎಲ್ಲ ಹಾಕೋಬೋದು. ನಾನು ಹೆಸರು ಬೇಳೆ, ತೆಂಗಿನ ತುರಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಒಗ್ಗರಣೆ ಹಾಕಿ. ನಿಮ್ಗೆ ಬೇಕು ರೆಸಿಪಿ ಅಂದರೆ ಕಮೆಂಟ್ ಮಾಡಿ, ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಹೆಸರು ಬೇಳೆ. ನೆಕ್ಸ್ಟ್ ಮಾವಿನಕಾಯಿ ಚಿತ್ರಾನ್ನ ಫ್ರೆಂಡ್ಸ್. ಆಹಾ, ಏನು ಸೂಪರ್ ಇದೆ ನೋಡಿ. ಕಲ್ಲರು, ಈರುಳ್ಳಿ ನೋಡಿ, ಕಡಲೆಬೇಳೆ, ಕಡಲೆ ಬೀಜ, ಉದ್ದಿನಬೇಳೆ ಎಲ್ಲ, ಮಾವಿನಕಾಯಿ. ನೆಕ್ಸ್ಟ್ ಒಬ್ಬಟ್ಟು, ಹೋಳಿಗೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಬ್ಬಟ್ಟು. ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಸೂಪರ್. ನೋಡಿ ಫ್ರೆಂಡ್ಸ್, ತುಪ್ಪ ಅಂತ ಇದೆ. ಅನ್ನ, ಸಾರು, ಇಷ್ಟೇ ಐಟಮ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ಸಾಂಬಾರು ಮಾಡಿಟ್ಟಿದ್ದೀನಿ. ಸಾಂಬಾರು ಆಗಿದೆ, ರೆಡಿ. ಹುಡಿ ಹೊಗೆ ಹೋಗ್ತಾ ಇದೆ ನೋಡಿ. ನೆಕ್ಸ್ಟು ರೈಸ್, ವೈಟ್ ರೈಸ್ ಫ್ರೆಂಡ್. ನೆಕ್ಸ್ಟ್ ಕರ್ಡ್. ಎಲ್ಲ ಹಬ್ಬದ ಅಡುಗೆ ರೆಡಿಯಾಗಿದೆ. ಹೇಗಿದೆ ಟೇಸ್ಟು ಅಂತ ತೋರಿಸ್ತೀನಿ ನೋಡಿ. ಏನೇನು ಮಾಡಿದ್ದೀನಿ ತೋರಿಸೋದಲ್ಲ, ಇನ್ನೊಂದ್ಸಲಿ ಟೇಸ್ಟ್ ಮಾಡ್ತಾಯಿದ್ದೀನಿ ಹೇಗಿದೆ ಅಂತ. ಫಸ್ಟು ಹಬ್ಬ ಅಲ್ವಾ, ಹೊಸ ವರ್ಷ, ನಮಗೆ ಫಸ್ಟು ಸ್ವೀಟ್ ತಿಂತೀನಿ. ಒಬ್ಬಟ್ಟು ನೋಡಿ, ಒಬ್ಬಟ್ಟು, ತುಪ್ಪ. ಫಸ್ಟು ನಿಮಗೆ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಯುಗಾದಿ ಸ್ವೀಟ್. ನೆಕ್ಸ್ಟು ನನಗೆ ಸ್ವೀಟ್ ಎಲ್ಲ ಸರಿ ಇದೆ. ಚೆನ್ನಾಗಿದೆ ಫ್ರೆಂಡ್ಸ್, ಮಾಡಿ ತಿನ್ನಿ ನೋಡಿ. ನೆಕ್ಸ್ಟು ಚಿತ್ರಾನ್ನ ತಿಂತೀನಿ ಫ್ರೆಂಡ್ಸ್. ನೋಡಿ, ಕಡಲೆ ಬೀಜ, ನಿಮಗೆ ಮಾವಿನಕಾಯಿ ಚಿತ್ರಾನ್ನ. ನೆಕ್ಸ್ಟ್ ನಮಗೆ ಹುಳಿ ಒಂದು ಸ್ವಲ್ಪ ಹಾಕೋಬೋದು, ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಹುಳಿ ಒಬ್ಬ ತಿಂತಾರೆ, ತಿನ್ನಲ್ಲ. ಚೆನ್ನಾಗಿದೆ ಫ್ರೆಂಡ್ಸ್. ಇದಕ್ಕೆ ಉಪ್ಪಿನಕಾಯಿ ಕಾಂಬಿನೇಷನ್ ಚಿತ್ರಾನ್ನಕ್ಕೆ ಚೆನ್ನಾಗಿರುತ್ತೆ, ಸೂಪರ್. ನೆಕ್ಸ್ಟು ಕೋಸಂಬರಿ ತುಂಬ ಇಷ್ಟ ನಮ್ಮ ಮನೇಲಿ. ತಂಪಲ್ವ ಇವಾಗ, ಯಾವ ಟೈಮಲ್ಲೂ ಜಾಸ್ತಿ ಕೋಸಂಬರಿ ಮಾಡ್ತೀವಿ ನೋಡಿ ಫ್ರೆಂಡ್ಸ್. ಕೋಸಂಬರಿ ನಿಮಗೆ. ನೆಕ್ಸ್ಟ್ ನನಗೆ ಚೆನ್ನಾಗಿದೆ ಫ್ರೆಂಡ್ಸ್. ಕಾಯಿ ತುರಿ ಜಾಸ್ತಿ ಹಾಕ್ಬೇಕು, ಸ್ವಲ್ಪ ಚೆನ್ನಾಗಿರುತ್ತೆ. ಹಾಕಿದ್ದೀನಿ ನಾನು ನೋಡಿ, ಚೆನ್ನಾಗಿದೆ. ಉಪ್ಪು, ಖಾರ, ಹುಳಿ, ಸೂಪರ್. ಹಾಯ್ ಫ್ರೆಂಡ್ಸ್, ನೋಡಿ ಈಗ ವಡೆ ಮಾಡ್ತಾ ಇದ್ದೀನಿ. ವಡೆ ಮಾಡೋಣಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಬ್ಬಟ್ಟು ಆಯ್ತಲ್ಲ, ನೆಕ್ಸ್ಟು ಖಾರ ವಡೆ ಮಾಡಬೇಕು. ನಾವು ವೆಜ್ ಆಗಿರೋದ್ರಿಂದ ನಾವು ವಡೆ, ಬೋಂಡ, ಬಜ್ಜಿ ಈ ಟೈಪ್ ಮಾಡೋದು. ಇದು ನೋಡಿ, ಕಡಲೆಬೇಳೆ ವಡೆ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಕಡಲೆಬೇಳೆ ನೆನೆಸ್ಬೇಕು.
ಕಡಲೆಬೇಳೆ ನೆನೆಸ್ಬಿಟ್ಟು ಒಂದು 1 ಅವರ್ ಚೆನ್ನಾಗಿ ನೆನೆಬೇಕು ಅಂದರೆ ನೆನೆಸ್ಬಿಟ್ಟು ಇದನ್ನು ಸೋಸಿಬಿಟ್ಟು ಬೇಕು ಅಂದರೆ ತೋರಿಸ್ತೀನಿ ನಿಮಗೆ, ಕಮೆಂಟ್ ಹಾಕಿ ಯಾವ ಥರ ಮಾಡೋದು ಅಂತ. ನೋಡಿ ಇವಾಗೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಕಡಲೆಬೇಳೆ ವಡೆಗೆ. ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ ಒಂದೊಂದು, ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಇದು ರೆಗ್ಯುಲರ್ ಎಲ್ಲರೂ ಮಾಡ್ತಾರೆ, ಏನೋ ಯಾರನ್ನ ಮಾಡೋಕ್ಕೆ ಬರೋಲ್ಲ ಅಂತಂದರೆ ನೋಡಿ ಫಸ್ಟು ಎಣ್ಣೆ ಇದು ಮಾಡಬೇಕು ಅಂದರೆ ಫಸ್ಟು ನಾವು ಈ ಥರ ಮಾಡ್ಕೊಳ್ತೀನಿ. ಗಣೇಶನ ಎಲ್ಲ ನಿರ್ವಿಘ್ನ ವಿನಾಶಕ ಕಾರಣ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿ ಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಏನೇ ಒಂದು ಅಡುಗೆ ಮಾಡೋಕ್ಕಿಂತ ಮುಂಚೆ ಒಂದು ದೇವ್ರದ್ದು ಏನು ವಿಘ್ನ ಆಗದೆ ಇರಲಿ ಅಂತ ಹಂಗೆ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ಅವನ ಅನುಗ್ರಹ ಇರಬೇಕಲ್ಲ ನಮಗೆ. ಎಣ್ಣೆದು ಏನೋ ಅಡುಗೆ ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ. ಅದಕ್ಕೆ ನೋಡಿ ಎಲ್ಲ ರೆಡಿಯಾಗಿದೆ ನೋಡಿ. ಸ್ವಲ್ಪ ನೀರು ಹಚ್ಕೋತೀನಿ. ಚೂರಾಗಿದೆಯಾ ನೋಡಿ, ಎಣ್ಣೆ ಕಾದಿದೆ ಅದಕ್ಕೆ ನೋಡಿ ಆ ಥರ ಎದ್ದು ಬರಬೇಕು. ಒಬ್ಬಟ್ಟೆಲ್ಲ ಸಿಹಿ ತಿಂದು ಸಾಕಾಗಿರ್ತಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಡೇ ಹೊಸ್ತಡ್ಕೆಗೆ ಮಾಡ್ತಾ ಇರೋದು ಇದು ವಡೆ. ನೋಡಿ ನನ್ನ ಚಿಕ್ಕ ಮಗನಿಗೆ ತೆಳ್ಳಗಿರ್ಬೇಕು ಸ್ವಲ್ಪ. ನೋಡಿ ಫ್ರೆಂಡ್ಸ್, ಈ ಥರ ಬಿಟ್ಕೊಂಡು ಈ ಥರ ಹಾಕ್ತಾ ಇದ್ದೀವಿ. ಬಿಸಿ 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 ವಡೆ ರೆಡಿ ಟು ಈಟ್. ನೋಡಿ ಇದರಲ್ಲಿ ವೆರೈಟಿ ಮಾಡ್ಬೋದು. ಎಲ್ಲ ರೀತಿ ನನಗೆ ಯಾವುದೇ ರೀತಿ ಬರುತ್ತೋ ಮಾಡಿದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಎಲ್ಲರೂ ನೋಡಿ. ನೋಡಿ ನಾವು ಒಂದಿನ ನಿಂತ್ಕೊಂಡು ಮಾಡೋಕ್ಕೇ ಇಷ್ಟು ಕಷ್ಟ ಆಗತ್ತೆ. ಪಾಪ ಅಂಗಡಿಯವರು ಡೈಲಿ ಎಣ್ಣೆ ಮುಂದೆನೇ ಇರಬೇಕಲ್ಲ ಫ್ರೆಂಡ್ಸ್, ಅವರು ವ್ಯಾಪಾರದವರು. ನೋಡಿ ತಟ್ಟಿ ಬೋಂಡ ಬಜ್ಜಿ ನೋಡಿ. ಬಿಸಿ ಬಿಸಿ ವಡೆ ಆಂಬೊಡೆ ರೆಡಿ ಆಗಿದೆ ತಿನ್ನೋದಕ್ಕೆ. ನೋಡಿ ಫಸ್ಟ್ ನಿಮಗೆ, ಓಕೆನಾ? ನೆಕ್ಸ್ಟ್ ನನಗೆ. ನೋಡಿ ವಾ ಬಿಸಿ ಇದೆ, ಬಿಸಿ ಇದೆ ನೋಡಿ. ಮಾಡಿದೆ, ನಿಮಗೂ ಸಹ ಕೊಟ್ಟೆ ಆಯಿತಾ. ಏನು ಮಾಡಬೇಕು ಗೊತ್ತಲ್ಲ, ಒಂದು ಲೈಕು, ಸಬ್ಸ್ಕ್ರೈಬು, ಕಮೆಂಟು ಮಾಡೋ, ಶೇರ್ ಮಾಡೋದು ಮರಿಬೇಡಿ, ಖಂಡಿತ ಮರಿಬೇಡಿ ಮಾಡಿ. ನಿಮ್ಮ ಸ್ಮೈಲಿ ದೀಕ್ಷಾ.